ಸ್ನೇಹಿತರೆ ಎಲ್ಲರಿಗೂ ಸುನಿಲ್ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನನ್ನು ಹಾಕಿದರೆ ನಿಮಗೆ ಹೊಸ ವೀಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ದೊರಕುತ್ತೆ. ಸೊ ಇವತ್ತು ನಾನು ತಗೋತಿರೋ ಟಾಪಿಕ್ ಹೆಸರು ಹೌ ಟು ಸ್ಟಡಿ ಜನರಲ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆಯನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋ ಒಂದು ಟಾಪಿಕ್ ಮೇಲೆ ಇವತ್ತು ನಾನು ನಿಮಗೆ ಒಂದು ಪರಿಕಲ್ಪನೆ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೀನಿ. ಅಂತ ಹೇಳಿದ್ರೆ ಒಂದು ಸಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಾಮಾನ್ಯ ಪತ್ರಿಕೆ ಹೇಗಿರ್ಬೋದು, ಅದನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂತೇಳಿ ತಿಳ್ಕೊಂಡ್ಬಿಟ್ರೆ ನಂತರ ನಿಮಗೆ ಎಲ್ಲ ಪರೀಕ್ಷೆಯಲ್ಲಿ ಈ ಸಾಮಾನ್ಯ ಜ್ಞಾನ ಪತ್ರಿಕೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ಬಿಡುತ್ತೆ. ಅದಕ್ಕಾಗಿ ಇದೊಂದು ಸಂಪೂರ್ಣ ಒಂದು ಟಾಪಿಕ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ನೋಟಿಫಿಕೇಷನ್ ಆಗಿದೆ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಹುದ್ದೆಗೂ ನೇಮಕಾತಿಯಾಗಿದೆ. ಜೊತೆಗೆ ಈಗ ಆನ್ಗೋಯಿಂಗ್ SDA, FDA, KAS ಹಾಗೂ UPSC ಇನ್ನು ಹಲವಾರು ಪರೀಕ್ಷೆಗಳ ನೋಟಿಫಿಕೇಷನ್ ಎಕ್ಸಾಮಿನೇಷನ್ ಒಂದು ಅನೌನ್ಸ್ ಆಗಬೇಕಷ್ಟೆ. ಆದರೆ ಇದೊಂದು ಉತ್ತಮವಾದ ಸುವರ್ಣಾವಕಾಶ ನೀವು ಆನ್ಲೈನ್ ಸ್ಟಡಿಯನ್ನು ಮಾಡೋದಕ್ಕೆ. ಇಂಥ ಒಂದು ಅವಕಾಶಗಳನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಎಕ್ಸಾಮ್ಗಳಿಗೂ ಜನರಲ್ ಪೇಪರ್ ಅಂದರೆ ಹೇಗಿರುತ್ತೆ ಅನ್ನೋ ಒಂದು ಸಂಕ್ಷಿಪ್ತ ಒಂದು ಬಾಹ್ಯ ಚಿತ್ರಣ ನೀಡ್ತೀನಿ, ಹೇಗಿರುತ್ತೆ ಅಂಥೇಳಿ ಅದು ನಾನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಕಿರು ಪರಿಚಯ. ನನ್ನ ಹೆಸರು ಸುನಿಲ್ ಕುಮಾರ್ HV, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹಿಸ್ಟ್ರಿ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕಾಲೇಜಿಯೇಟ್ ಎಜುಕೇಷನಲ್ಲಿ. ಹಾಗೂ ಸ್ನೇಹಿತರೆ, ನಾನು 2004ರಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ವಿಭಾಗದಲ್ಲಿ MAಯನ್ನು ಮಾಡಿರ್ತೇನೆ. ಹಾಗೂ 2005ರಲ್ಲಿ ಚಿಕ್ಕಮಗಳೂರಿನ MLMN B.Ed ಕಾಲೇಜಿನಲ್ಲಿ B.Ed ಪದವಿಯನ್ನು ಪಡೆದಿರ್ತೀನಿ. ಜೊತೆಗೆ NET JRF SLET ಸಹ ಆಗಿದೆ. ಹಾಗೂ ಇತರ ಪರೀಕ್ಷೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಇದನ್ನೆಲ್ಲ ನೀವು ಮೊದಲನೇ ವಿಡಿಯೋದಲ್ಲಿ ನಾನು ಪರಿಚಯದಲ್ಲಿ ಹೇಳಿದ್ದೆ. ಸೊ ಈಗ ಪ್ರಮುಖವಾದ ಅಂಶ ಬರೋಣ. ಯಾಕೆ ಓದಬೇಕು ಅಂತೇಳಿದ್ರೆ, ನಾನು ಇಲ್ಲಿ ಹೇಳ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಜನರಲ್ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಓದಬೇಕು, ಏನು ಓದಬೇಕು, ಎಷ್ಟು ಓದಬೇಕು, ಅದನ್ನು ಹೇಗೆ ಓದಬೇಕು, ಇಷ್ಟು ಅಂಶಗಳನ್ನ ನಾವು ಮೊದಲು ಪರಿಗಣಿಸ್ಕೋಬೇಕು, ಮೊದಲು ತಿಳ್ಕೊಬೇಕು. ಅಂದರೆ ಯಾಕೆ ಓದಬೇಕು ಅಂತೇಳಿದ್ರೆ, ಕೆಲವು ಸಲ ಬರೀ ಜ್ಞಾನಕ್ಕೆ ಓದ್ತೀವ ಅಥವಾ ಕೆಲವು ಸಲ ನಾವು ಜೀವನಕ್ಕೆ ಓದ್ತೀವ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆದರೆ ಎರಡೂ ಬೇಕು. ಆದರೆ ಅದಕ್ಕಿಂತ ಬಹುಮುಖ್ಯವಾಗಿ ಬೇಕಾಗಿರೋದು ನಮ್ಮ ಜೀವನ, ನಮ್ಮ ಕುಟುಂಬ, ಇವ್ರಿಗೆ ಒಂದು ಸಾಕೋದಕ್ಕೆ ಅಥವಾ ಅವರ ಒಂದು ಕುಟುಂಬದ ನಿರ್ವಹಣೆಗಾಗಿ ನಾವು ಓದಲೇಬೇಕು. ಆದರೆ ಓದಿದ್ರೆ ನಮಗೆ ತುಂಬ ಅವಕಾಶಗಳಿರುತ್ತೆ. ಅದನ್ನೆಲ್ಲ ಹೇಗೆ ನಾವು ಬಳಸ್ಕೋಬೋದು ಅನ್ನೋದು ನಮಗೆ ಮಾರ್ಗದರ್ಶನ ಇರಬೇಕು. ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆನ ಏನು ಓದಬೇಕು ತುಂಬ ಜನ ಕೇಳ್ತಾರೆ. ಫಸ್ಟ್ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ಗೊತ್ತಿರಬೇಕು. ಯಾಕಂದರೆ ಈಗ ಇತ್ತೀಚಿಗಿನ ಒಂದು ಕಾಲ ಸ್ಪರ್ಧಾಯುಗಕ್ಕೆ ಒಂದು ರೆವಲ್ಯೂಷನ್ ಅಂತೇಳಿ ಮಾಹಿತಿ ಕ್ರಾಂತಿ ಅಂತ ಹೇಳ್ಬೋದು. ನಿಮಗೆ ಫಿಂಗರ್ ಟಿಪ್ಪಲ್ಲೇ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಜಸ್ಟ್ ನೀವು ಒಂದು ಗೂಗಲ್ ಸರ್ಚ್ ಮಾಡಿದ್ರೆ PDF ಬೇಕಾ, ನೋಟ್ಸ್ ಬೇಕಾ ಅಥವಾ ವೀಡಿಯೋಸ್ಗಳು ಬೇಕಾ, ಯೂಟ್ಯೂಬ್ನಲ್ಲಿ ತುಂಬ ಜನ ಉತ್ತಮವಾದ ತರಗತಿಗಳು ಸಿಗುತ್ತೆ. ಆದರೆ ಅದರಲ್ಲಿ ಯಾವುದು ಓದಬಾರ್ದು, ಯಾವುದು ಓದಬೇಕು ಅನ್ನೋ ಒಂದು ನಮಗೆ ಪ್ರಜ್ಞೆ ಇಲ್ಲಿ ಬೆಳಿಬೇಕು. ಅದು ಒಂದು ಪ್ರಮುಖವಾಗಿ ತಿಳ್ಕೊಬೇಕು. ಸ್ನೇಹಿತರೆ, ನಂತರ ಎಷ್ಟು ಓದಬೇಕು, ಎಷ್ಟು ಗಂಟೆ ಓದಬೇಕು, ಅವೆಲ್ಲ ತುಂಬ ಪ್ರಶ್ನೆಗಳಿರುತ್ತೆ. ಆದರೆ ಎಷ್ಟು ಓದಬೇಕು ಅನ್ನೋದಕ್ಕಿಂತ ಇಡೀ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋಂಗೆ 1 ರೌಂಡ್ 2 3 ರೌಂಡಲ್ಲಿ ಓದಿದ್ರೆ ಆಮೇಲೆ ಅದನ್ನು ರಿವಿಷನ್ ಮಾಡ್ತಾ ಹೋದರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಎಷ್ಟು ಓದಬೇಕು ಅಂತ ಹೇಳಿದರೆ ಇದಕ್ಕೆ ಒಂದು ಮಿತಿ ಇರೋದಿಲ್ಲ, ಆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗಿರುತ್ತೆ. ಈಗ ಆರಂಭದಲ್ಲೇ ಆದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಓದೋ ವಿಧಾನ ಬೇರೆ, SDFDಗೆ ಓದೋ ವಿಧಾನ ಬೇರೆ, KASಗೆ ಓದೋ ವಿಧಾನ ಬೇರೆ. ಸೊ ಅದನ್ನೆಲ್ಲ ನಾವು ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ನಂತರ ಹೇಗೆ ಓದಬೇಕು, ತುಂಬ ಜನಕ್ಕೆ ತುಂಬ ಗೊಂದಲಗಳಿದೆ. ಹೇಗೆ ಓದಬೇಕು, ಹೇಗೆ ಅಧ್ಯಯನ ಮಾಡಬೇಕು ಅಂತೇಳಿ. ಸೊ ಹೇಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಂಡಮೆಂಟಲ್ಸ್ ಓದಲೇಬೇಕು. ಫಂಡಮೆಂಟಲ್ಸ್ ಅಂತ ಹೇಳಿದ್ರೆ ಸರ್ಕಾರದಿಂದ ರಚಿತವಾದಂತಹ ಶಾಲಾ ಪುಸ್ತಕಗಳು, ಅದು 8ನೇ ತರಗತಿಯ ನಂತರ ಎಲ್ಲ ಪುಸ್ತಕಗಳನ್ನು ಓದ್ಕೋಬೇಕು. ವಿಶೇಷವಾಗಿ ಅದರಲ್ಲಿ ಅಪ್ ಟು 10th ಎಲ್ಲ ವಿಚಾರವನ್ನು 1 ರೌಂಡ್ ಓದಿದ್ರೆ ಒಳ್ಳೆಯದು. PUC ನಂತರ ಆ ಟಾಪಿಕಿಗೆ ಸಂಬಂಧಪಟ್ಟವು ಮಾತ್ರ ಓದಬೇಕು. ಅಂತ ಹೇಳಿದ್ರೆ ಇತಿಹಾಸ ಸಂಬಂಧಪಟ್ಟ ಹಾಗೆ ಫಸ್ಟ್ PUC ಸೆಕೆಂಡ್ PUCಯಲ್ಲಿ, ಪ್ರಥಮ PUCಯಲ್ಲಿ ಜಾಗತಿಕ ಇತಿಹಾಸ ಇದೆ. ಆದರೆ FD SDA ಪೊಲೀಸ್ನಲ್ಲಿ ಜಾಗತಿಕ ಇತಿಹಾಸ ಕೇಳೋದು 99% ಕಡಿಮೆ, 1% ಎಲ್ಲೋ ಕೇಳ್ಬೋದು. ಹಾಗೆ ನೀವು ಅದನ್ನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋಕ್ಕೆ ಕೂರಬಾರ್ದು.
ಹಾಗೆ ಅದನ್ನೆಲ್ಲ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪರ್ಟಿಕ್ಯುಲರ್ ಪತ್ರಿಕೆ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ಓದೋದ್ರ ಜೊತೆಗೆ ಪುನರಾವರ್ತನೆ ಇರಲೇಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸುಮ್ಮನೆ ನಾವು ರೈಲ್ ಥರ ಓದ್ಕೊಂಡು ಹೋಗ್ತಾ ಇರೋದು ಹಿಂದ್ಗಡೆ ಮರಿತಾ ಬರೋದು ಬೇಡ. ಅದಕ್ಕೆ ನೀವು ಜೊತೆಗೆ ಪುನರಾವರ್ತನೆ ಇರಬೇಕು. ಮೂರನೇ ಅಂಶ ಏನಂತ ಹೇಳಿದ್ರೆ, ನೀವು ಇದನ್ನು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಎಂದು ಓದಬೇಕು, ಅನಾಲಿಸಿಸ್ ಮಾಡಬೇಕು. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋ ಕೆಲವು ಟಾಪಿಕ್ಗಳು ಅದು ಪದೇ ಪದೇ ಬರ್ತಾನೆ ಇರುತ್ತೆ. ಅದನ್ನು ಹೇಗೆ ಓದಬೇಕು ಅಂಥೇಳಿ ನಾವು ತಿಳ್ಕೊಬೋದು. ಸೊ ಸ್ನೇಹಿತರೆ, ಇಲ್ಲೊಂದು ನಿಮಗೆ ಚಾರ್ಟ್ ಕಾಣುತ್ತೆ. ಈ ತ್ರಿಭುಜಾಕೃತಿಯಲ್ಲಿ ಒಂದು ಪಿರಮಿಡ್ ಆಕೃತಿಯಲ್ಲಿರುವ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಾಣುತ್ತೆ. ಅಂಥೇಳಿ ನಾನು ಇಲ್ಲಿ ತೋರಿಸ್ತಿರೋದ್ರಿಂದ ಯಾವುದೇ ವರ್ಗದ ತಾರತಮ್ಯ ಅಥವಾ ಒಂದು ಬೇರೆ ಇರುವಂಥ ಒಂದು ಭೇದ ಭಾವಗಳ ಬಗ್ಗೆ ಏನು ಹೇಳಲ್ಲ. ನಾವು ಓದೋದ್ರ ಮೇಲೆ ಯಾವ್ಯಾವ ಗ್ರೂಪಿಗೆ ಹೋಗ್ಬೋದು ಅನ್ನೋದನ್ನ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಗ್ರೂಪ್ ಎ, ಬಿ, ಸಿ, ಡಿ ಅಂತ 4 ವರ್ಗ ಇದೆ. ಅದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಅದೇ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಬಂದರೆ, ಕೆಲವು ಬ್ಯಾಂಕಿಂಗಿಗೆ ಬಂದರೆ, ಪೋಸ್ಟಲಲ್ಲಿ ಬಂದರೆ, LICಲಿ ಬಂದರೆ ಅಲ್ಲೆಲ್ಲ ಕ್ಲಾಸ್ ಅಂತ ಕರೀತಾರೆ. ಕ್ಲಾಸ್ 1, 2, 3, 4 ಅಂತ ಇರುತ್ತೆ. ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹುಮುಖ್ಯವಾಗಿ ಗ್ರೂಪ್ ಎ, ಗ್ರೂಪ್ ಬಿ, ಸಿ, ಡಿ ಅಂತ 4 ವರ್ಗ ಇದೆ. ಅದೇ ಗ್ರೂಪ್ ಎ, ಬಿ, ಸಿ, ಡಿ ಅಂದರೆ ಏನು ಅದನ್ನು ನಾವು ಫಸ್ಟ್ ಅರ್ಥ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದಬೇಕಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗ್ರೂಪ್ ಎ ಇರೋರು ಸಂಖ್ಯೆನೂ ಕಡಿಮೆ, ಗ್ರೂಪ್ ಎ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಸಿ ಇನ್ನೂ ಸ್ವಲ್ಪ ಜಾಸ್ತಿ, ಗ್ರೂಪ್ ಡಿ ಜಾಸ್ತಿ ಇರ್ತಾರೆ. ಈ ಪಕ್ಕದಲ್ಲಿರೋ ಪಿರಮಿಡ್ಡು ಅವರು ಇರುವಂಥ ಒಂದು ರಿವರ್ಸ್ ಪಿರಮಿಡಲ್ಲಿದೆ. ಅಂತೇಳಿದ್ರೆ ಯಾವಾಗಲೂ ಅಷ್ಟೇ, ನಾವು ಎಷ್ಟು ಜಾಸ್ತಿ ಓದ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಷ್ಟು ಉನ್ನತ ಹುದ್ದೆ ಪಡಿತೀವಿ, ಅಷ್ಟು ಒಂದು ಉನ್ನತವಾದ ಸೌಲಭ್ಯಗಳನ್ನ ಪಡಿತೀವಿ. ಉದಾಹರಣೆಗೆ ಈಗ ಗ್ರೂಪ್ ಎ ಟಾಪ್ ಕ್ಲಾಸಲ್ಲಿದೆ, ಅವ್ರಿಗೆ ಪ್ರಿವಿಲೇಜಸ್ಗಳು ಎಲ್ಲ ರೀತಿಯ ಸೌಲಭ್ಯಗಳನ್ನು, ವೇತನಗಳನ್ನು ಅವನ್ನೆಲ್ಲ ಅನುಭವಿಸ್ತಾ ಹೋಗ್ತಾರೆ. ಜೊತೆಗೆ ಅವ್ರಿಗೆ ಉತ್ತಮವಾದ ಜವಾಬ್ದಾರಿ ಇರುತ್ತೆ ಮತ್ತು ಉತ್ತಮವಾದ ಗೌರವಗಳಿರುತ್ತೆ. ಹಾಗೆ ಎಲ್ಲರಿಗೂ ಗೌರವಗಳಿದೆ, ಅಂದರೆ ಹೆಚ್ಚಿನ ಗೌರವಗಳು ಅಲ್ಲಿ ಗುರುತಿಸ್ತಾರೆ ಸಾಮಾನ್ಯವಾಗಿ. ಸೊ ಗ್ರೂಪ್ ಬಿ ನಂತರದ ಸ್ಥಾನ ಬರುತ್ತೆ. ಆ ನಂತರ ಗ್ರೂಪ್ ಬಿ ಅವ್ರಿಗೂ ಅಷ್ಟೇ, ಅದಕ್ಕಿಂತ ನಂತರ ಸೌಲಭ್ಯಗಳು, ಆನಂತರ ರೆಸ್ಪಾನ್ಸಿಬಿಲಿಟಿ ಹಾಗುವೆ ಗೌರವಗಳು, ಆಮೇಲೆ ಕೆಲಸ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಹಾರ್ಡ್ ವರ್ಕು ಅವ್ರಿಗೆ ಇರೋದಿಲ್ಲ ಜಾಸ್ತಿ. ಅಂದರೆ ಇಲ್ಲಿ ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ಫಿಸಿಕಲ್ ವರ್ಕ್ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಗ್ರೂಪ್ ಸಿ ಅಂತ ಹೇಳಿದ್ರೆ ಇವರನ್ನ ಪ್ರಮಾಣ ಹೆಚ್ಚಿರುತ್ತೆ, ಇವರೆಲ್ಲ ಒಂದು ಮಧ್ಯಮ ದರ್ಜೆಯಲ್ಲಿರುವಂಥ ಒಂದು ಹುದ್ದೆಗಳಾಗ್ತಾ ಹೋಗುತ್ತೆ. ಸೊ ಆನಂತರ ಗ್ರೂಪ್ ಡಿ ಇರುತ್ತೆ. ಇವ್ರಿಗೆ ಅಂತ ಹೇಳಿದ್ರೆ ಅವರ ಕೆಳಗೆ ಇರುವಂಥ ಒಂದು ಅಧಿಕಾರ ಅಥವಾ ಒಂದು ಕಾರ್ಯವರ್ಗ ಆಗಿದೆ. ಸ್ನೇಹಿತರೆ, ಇಲ್ಲಿ ಇದಕ್ಕೆಲ್ಲ ಒಂದು ಕ್ವಾಲಿಫಿಕೇಷನ್ ಫಿಕ್ಸ್ ಆಗಿರುತ್ತೆ. ಸೊ ಗ್ರೂಪ್ ಡಿ ಹುದ್ದೆ ಅಂತ ಹೇಳಿದ್ರೆ SSLC ಬೇಸ್ಡ್ ಲೆವೆಲ್ ಇರುತ್ತೆ. ಸೊ ಗ್ರೂಪ್ ಸಿ ಅಂತ ಹೇಳಿದ್ರೆ SSLC ನಂತರ ಆರಂಭವಾಗುವಂಥದ್ದು, PUC SSLCನೂ ಆಗುತ್ತೆ, ನಂತರ PUC ಮೇಲೆ ಡಿಗ್ರಿ ಮೇಲೆ ಇರುತ್ತೆ. ಹಾಗೆ ಗ್ರೂಪ್ ಬಿ, ಸೊ ಅವನ್ನೆಲ್ಲ ಕೆಲವು ಸಲ ಪ್ರಮೋಷನ್ ಮೇಲೂ ಹೋಗುತ್ತೆ, ಕೆಲವು ನೇರ ನೇಮಕಾತಿಯಲ್ಲಿ KS ಮುಖಾಂತರ ಆಗುತ್ತೆ. ಗ್ರೂಪ್ ಏನೂ ಅಷ್ಟೇ KS ಹಾಗೂ IAS ಮುಖಾಂತರವಾಗಿ ನೇಮಕ ಆಗುತ್ತೆ. ಆದರೆ ಇಲ್ಲೆಲ್ಲ ನೋಡ್ಬೋದು ಸ್ನೇಹಿತರೆ, ನೀವು ಇವಾಗ ಹಾರ್ಡ್ ವರ್ಕ್ ಮಾಡಿದ್ರೆ ಕೆಲಸದಲ್ಲಿ ಹಾರ್ಡ್ ವರ್ಕ್ ಕಡಿಮೆ ಆಗುತ್ತೆ. ಸೊ ನೋಡಿ, ಅದಕ್ಕೆ ಗ್ರೂಪ್ ಡಿಗೆ ಹಾರ್ಡ್ ವರ್ಕ್ ಅಂದರೆ ಫಿಸಿಕಲ್ ವರ್ಕ್ ಸ್ವಲ್ಪ ಜಾಸ್ತಿ. ಸೊ ಅದಕ್ಕೆ ಆಮೇಲೆ ನೀವು ಲೈಫ್ ಟೈಮು ಫಿಸಿಕಲ್ ವರ್ಕ್ನ ಜಾಸ್ತಿ ಮಾಡುವ ಬದಲು ಈಗ ತುಂಬ ಹಾರ್ಡ್ ವರ್ಕ್ನ ಮಾಡಬೇಕಂತೇಳಿ ನೀವು ಒಂದು ಪ್ರಯತ್ನವನ್ನು ಮಾಡಬೇಕು. ಸೊ ಇದನ್ನು ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಾಗೆ ನೋಡೋಣ. ಅದು ರೆವೆನ್ಯೂ ಇಲಾಖೆಗೆ ಒಂದು ಹೈರಾರ್ಕಿ ಹೇಗಿರುತ್ತೆ ಅನ್ನೋದು ಒಂದು ಚಿತ್ರಣ ನೋಡೋಣ. ಸ್ನೇಹಿತರೆ, ಇಲ್ಲಿ ಗ್ರೂಪ್ ಡಿ ಅಂತ ಹೇಳಿದರೆ ಒಂದು ಅಟೆಂಡರ್ ಹುದ್ದೆ ಆಗಿರ್ಬೋದು, ಅಥವಾ ವಾಚ್ಮ್ಯಾನ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು. ಅವ್ರ ಕ್ವಾಲಿಫಿಕೇಷನ್ SSLC ಇರುತ್ತೆ. ಮುಂಚೆ ಎಲ್ಲ 7ನೇ ತರಗತಿ ಎಲ್ಲ ಇರ್ತಿತ್ತು, ಆದರೆ ಇತ್ತೀಚೆಗೆ ಅದಕ್ಕೆ SSLCಯನ್ನು ಮಾಡಿದ್ದಾರೆ. ಆನಂತರ ವಿಲೇಜ್ ಅಕೌಂಟೆಂಟು, ಅವರ ಪಕ್ಕ SDA, ಆನಂತರ FD, ಇವ್ರು 3 ಜನ ನೇರವಾಗಿ ನೇಮಕಾತಿನೂ ಆಗ್ತಾರೆ, ಹಾಗೂ ಇವ್ರನ್ನ ಗ್ರೂಪ್ ಸಿ ಹುದ್ದೆ ಅಂತೇಳಿ ಕರಿತೀವಿ. ಸೊ ಅದಕ್ಕೆ FDAಗೆ ಡಿಗ್ರಿ ಆಗಿರಬೇಕು, ಹಾಗೂ ಅದು KPSC ಮುಖಾಂತರ ಕಾಲ್ ಮಾಡಿ ನೇಮಕ ಆಗ್ತವೆ. ಹಾಗೂ SDA ಅಷ್ಟೇ, ಅದಕ್ಕೆ PUC ಕ್ವಾಲಿಫಿಕೇಷನ್ನ ಸಾಕಾಗುತ್ತೆ. ಆನಂತರ ವಿಲೇಜ್ ಅಕೌಂಟೇಟಿವ್ ಹುದ್ದೆಗೆ PUCಯಲ್ಲಿ ಪರ್ಸಂಟೇಜ್ ಮುಖಾಂತರವಾಗಿ ಅಥವಾ ಅವ್ರ ಶೇಕಡ ಎಷ್ಟು ಮೆರಿಟ್ ಮೇಲೆ ತೊಗೊಳ್ತಾರೆ. ಸೊ ಇವೆಲ್ಲ ನಾನು ನೇರ ನೇಮಕಾತಿ ಎಷ್ಟೇ ಹೇಳ್ತಾ ಹೋಗ್ತೀನಿ, ಅದರೊಳಗೆ ಮತ್ತು ಅಡಿಷ್ನಲ್ ಆಗಿ ಪ್ರಮೋಷನ್ಸ್ಗಳಿರುತ್ತೆ. ಆನಂತರ ತಹಸೀಲ್ದಾರ್ ಹುದ್ದೆ, ಅದನ್ನು KS ಎಕ್ಸಾಮ್ ಮುಖಾಂತರವಾಗಿ ಬರೀಬೇಕು. ಅಂದರೆ ಅವ್ರ ಕ್ವಾಲಿಫಿಕೇಷನು ಡಿಗ್ರಿನೇ ಸಾಕು, ಆದರೆ ಅವರು KS ಎಕ್ಸಾಮಿನೇಷನ್ನ ಉತ್ತೀರ್ಣರಾಗಿ ಉತ್ತಮವಾಗಿ ಹೋಗ್ತಾರೆ. ಸೊ ಇದನ್ನು ತಹಸೀಲ್ದಾರ್ ಹುದ್ದೆ ಗ್ರೂಪ್ ಬಿ ಆಗಿರುತ್ತೆ. ನಂತರ ಅದಕ್ಕಿಂತ ಮೇಲೆ ಅಸಿಸ್ಟೆಂಟ್ ಕಮಿಷನರ್ AC ಬರ್ತಾರೆ, ಉಪವಿಭಾಗಾಧಿಕಾರಿಗಳು, ಇವರ ಕ್ವಾಲಿಫಿಕೇಷನ್ KS ಆಗಿರುತ್ತೆ. ಸೊ ನಂತರ DC ಬರ್ತಾರೆ, ಜಿಲ್ಲಾಧಿಕಾರಿ. ಸೊ ಆದರೆ ಇವ್ರನ್ನ ಇಬ್ಬರು ನಡುವೆ
ಅಪರ ಜಿಲ್ಲಾಧಿಕಾರಿ ಅಥವಾ ಎ ಡಿ ಸಿ ಅಂತ ಬರ್ತಾರೆ, ಅವ್ರು ಎ ಸಿಯಿಂದ ಪ್ರಮೋಷನ್ ಆಗಿರ್ತಾರೆ. ಸೊ ಇಲ್ಲಿ KS IAS ವರೆಗೂ ಒಂದು ಶ್ರೇಣೀಕೃತ ಒಂದು ಕಂದಾಯ ಇಲಾಖೆಯಲ್ಲಿ ಒಂದು ನೇಮಕಾತಿಯಲ್ಲಿ ನೇರ ನೇಮಕಾತಿಯಲ್ಲಿ ನಾನು ಹೇಳುವಂಥ ವಿಚಾರ. ಸೊ ಅದರಲ್ಲಿ ಗ್ರೂಪ್ ಎನ ನಾವಿಲ್ಲಿ DC ಹಾಗೂ AC ಹಾಗೂ ADC ಅವ್ರನ್ನ ಗ್ರೂಪ್ ಎ ಅಂತ ಕರಿತೀವಿ, ತಹಸೀಲ್ದಾರ್ನ ಗ್ರೂಪ್ ಬಿ ಅಂತ ಕರಿತೀವಿ, ಹಾಗೂ FDA SDA ವಿಲೇಜ್ ಅಕೌಂಟೆಂಟ್ನ ಗ್ರೂಪ್ ಸಿ ಅಂತೀವಿ. ಸೊ ಅಟೆಂಡರ್ನ ಗ್ರೂಪ್ ಡಿ ಅಂತೇಳಿ ಕರಿತೀವಿ. ಸ್ನೇಹಿತರೆ, ನಿಮಗೀಗ ಯಾವ್ಯಾವ ಹುದ್ದೆಗಳು, ಯಾವ್ಯಾವ ಶ್ರೇಣಿಗಳು, ನಾವು ಏನು ಕ್ವಾಲಿಫಿಕೇಷನ್ ಬೇಕು, ಹೇಗೆ ಓದಬೇಕು ಅನ್ನೋ ಒಂದು ಫಂಡಮೆಂಟಲ್ ವಿಚಾರಗಳು ಅಥವಾ ಮೂಲಭೂತ ವಿಚಾರಗಳನ್ನ ಹೇಳ್ತಾ ಹೋದೆ. ಸೊ ಈಗ ಒಂದು ಬಹುಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಸಾಮಾನ್ಯ ಅಧ್ಯಯನ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಅರಿವು. ಇದನ್ನೆಲ್ಲ ಓವರಾಲ್ ಆಗಿ ಸಾಮಾನ್ಯ ಪತ್ರಿಕೆ ಅಂತೇಳಿ ಕರಿತೀವಿ. ಸಾಮಾನ್ಯ ಜ್ಞಾನ. ಆದರೆ ಈ ಸಾಮಾನ್ಯ ಅಧ್ಯಯನ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಅರಿವು ಮೂರು ಒಂದೇ ರೀತಿ ಕಾಣುತ್ತೆ. ಅಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಜನರಲ್ ಸ್ಟಡೀಸ್, ಜನರಲ್ ನಾಲೆಡ್ಜ್ ಹಾಗೂ ಜನರಲ್ ಅವೇರ್ನೆಸ್ ಅಂತೇಳಿ ಕರಿತೀವಿ. ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ಹೆಡ್ಲೈನಲ್ಲಿ ಪತ್ರಿಕೆ ಹೆಸರು ಇರುತ್ತೆ. ನೀವು ಇದನ್ನೆಲ್ಲ ಸ್ವಲ್ಪ ಗಮನಿಸಿರಲ್ಲ ಅಥವಾ ಗಮನಿಸಿರ್ತಾರೆ ಹೆಚ್ಚಿನ ಜನ. ಅದು ಇದನ್ನೊಂಚೂರು ಸ್ವಲ್ಪ ಇಲ್ಲಿ ವೇರಿಯೇಷನ್ನ ತಿಳ್ಕೊಂಡ್ಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಆಮೇಲೆ ನಮಗೆ ತುಂಬ ಜನಕ್ಕೆ ಗೊಂದಲ ಇದೆ. ಪೊಲೀಸ್ಗೆ ಬೇರೆ GK ಪೇಪರು, SDAಗೆ ಬೇರೆ ಓದಬೇಕು, ಆಮೇಲೆ SDAಗೆ ಬೇರೆ ಓದಬೇಕು, KPSC ಗ್ರೂಪ್ಸಿಗೆ ಬೇರೆ ಓದಬೇಕಂತ ಇರುತ್ತೆ. ಆದರೆ ಅದನ್ನೆಲ್ಲ ಓವರಾಲಾಗಿ ನಾವು ಯಾವ ರೀತಿ ಅಧ್ಯಯನ ಮಾಡ್ಬೋದು ಅನ್ನೋದು ನೋಡ್ತಾ ಹೋಗೋಣ. ಈಗ ಒಂದೊಂದು ವಿಚಾರ ಹೇಳ್ತಾ ಹೋಗ್ತೀನಿ. ಜನರಲ್ ನಾಲೆಡ್ಜ್. ಸೊ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನ. ಇದು GK ಅಂತೇನೋ ಹೇಳಿ ನಾವು ಕರಿತೀವಿ. GK ಪೇಪರ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ಅಂದರೆ ಇದು ಸಂಬಂಧಪಟ್ಟ ವಿಷಯ, ಉದ್ಯೋಗಕ್ಕೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ತಿಳಿದಿರಬೇಕಾಗಿರೋ ಒಂದು ಕನಿಷ್ಠ ಜ್ಞಾನ ಇರಬೇಕು ಅಂತ ಹೇಳಿದ್ರೆ, ಅವನು ಮಿನಿಮಮ್ ನಾಲೆಡ್ಜ್ ಇದ್ರಷ್ಟೇ ಅವನಿಗೆ ಒಂದು ಕೆಲಸ ಮಾಡೋದಕ್ಕೆ ಅನುಕೂಲ ಅಂತ ಹೇಳಿದ್ರೆ. ಇಲ್ಲಿ ನೋಡಿ, ನಿಮಗೆ ಶಾಲಾ ಕಾಲೇಜುಗಳಲ್ಲಿ ತೆಗೆದುಕೊಳ್ಳುವ ಪರ್ಸೆಂಟೇಜ್ಗಿಂತ ಜನರಲ್ ನಾಲೆಡ್ಜಲ್ಲಿ ಇರುವಂಥ ಜ್ಞಾನ ಜಾಸ್ತಿ ಇದ್ದರೆ ಇವನಿಗೆ ಕೆಲಸ ಮಾಡುವ ಅಭಿಕ್ಷಮತೆ ಇದೆ ಅಂತೇಳಿ ತೀರ್ಮಾನ ಮಾಡಲಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅಲ್ಲಿ 90% ತಗೊಂಡಿದ್ದವರು ಇಲ್ಲಿ SDFD ಮಾಡೋದಕ್ಕಾಗಲ್ಲ. ಇಲ್ಲಿ 90-95ನ ಕನ್ನಡದಲ್ಲಿ ತಗೋತಾರೆ, GK ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇದರಲ್ಲಿ ಅತಿ ಹೆಚ್ಚು ತೊಗೊಂಡವರು ಬೇಗ ಕೆಲಸಕ್ಕೆ ತೊಗೊಳ್ತಾರೆ. ಇದು ಮೋಸ್ಟ್ ಡಿಸೈಡಿಂಗ್ ಫ್ಯಾಕ್ಟರ್ GKಲಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಈಕ್ವಲಾಗಿ ತಗೊಳ್ಳೋ ಸಬ್ಜೆಕ್ಟ್ಗಿಂತ ವಿಶೇಷವಾಗಿ ಯಾವುದಾದ್ರು ಸಾಧನೆ ಮಾಡ್ತಾರೆ, ಅದರಲ್ಲಿ ಅಚೀವ್ ಮಾಡ್ಬೋದು. ಸೊ ಇದು ವ್ಯಾಪ್ತಿ ಅಂತ ಹೇಳಿದ್ರದ್ದು ಎಲ್ಲಿವರೆಗೂ ನಾವು GKನ ಓದಬೇಕು, ಇದು ತುಂಬ ವಿಶಾಲವಾಗಿರುವಂಥದ್ದು. ಸೊ ಇದು ಲೋಕಲ್ ವಿಷಯದಿಂದ ಹಿಡಿದು ಅಂದರೆ ಸ್ಥಳೀಯ ವಿಚಾರದಿಂದ ಯೂನಿವರ್ಸ್ವರೆಗೂ ಓದಬೇಕಾಗುತ್ತೆ. ಅದು GK ಒಂದು ಎಕ್ಸ್ಟೆನ್ಷನ್, ವ್ಯಾಪ್ತಿ. ಸೊ ಹಾಗೆ ಇದ್ರ ಇಂಪಾರ್ಟೆನ್ಸ್ ಏನು? ಎಲ್ಲ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಪರೀಕ್ಷೆಗಳು ಕರೀತಾ ಹೋಗ್ತವೆ. ಗೌರ್ಮೆಂಟ್ ಎಕ್ಸಾಮ್ಗಳು, ಪಬ್ಲಿಕ್ ಸೆಕ್ಟರ್ ಎಕ್ಸಾಮ್ಗಳು, ಬ್ಯಾಂಕಿಂಗ್ ಎಕ್ಸಾಮ್ಗಳು, ಇದರಲ್ಲೂ GK ಒಂದು ಟಾಪಿಕ್ ಇಟ್ಟೇ ಇರುತ್ತೆ. ವಿಶೇಷವಾಗಿ ಆಮೇಲೆ ರಸಪ್ರಶ್ನೆಗಳಲ್ಲಿ, ಕ್ವಿಜ್ಗಳಲ್ಲಿ ಈ GK ಒಂದು ಹಲವಾರು ಇರ್ತದೆ. ಕೌನ್ ಬನೇಗ ಕರೋಡ್ಪತಿ ಸ್ಟಾರ್ಟ್ ಆಗ್ತಾಯಿದೆ, ಅದ್ರ ಬಗ್ಗೆಯೂ ಸಹ ಇರುವಂಥದ್ದು GK. ಸೊ ಇಂಟರ್ವ್ಯೂಲಿ ಕೆಲವು GKಗೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಇದನ್ನು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ. ಈ ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಬೇಸಿಕ್ ಫ್ಯಾಕ್ಟ್ಸ್. ಇದು ಬೇಗ ನಾವು ಫಂಡಮೆಂಟಲ್ ಆಗಿ ತಿಳ್ಕೊಬೇಕಾದ ಒಂದು ಸಂಗತಿ ಆಗಿರುತ್ತೆ. ಸೊ ನಂತರ ಜನರಲ್ ಅವೇರ್ನೆಸ್, ಒಂದು ಸಾಮಾನ್ಯ ಅರಿವು ಅಂತ ಸಾಮಾನ್ಯ ಅವಲೋಕನ, ಅಬ್ಸರ್ವೇಷನ್ ಇರಬೇಕು ನಮಗೆ. ಅಂತೇಳಿದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಒಂದು ಅರಿವು ಇರಬೇಕು. ಹೀಗಿರುತ್ತೆ ಜನರಲ್ ಆಗಿ. ಒಂದು ಆ ಹುದ್ದೆದ ಬಗ್ಗೆ ಅವೇರ್ನೆಸ್ ಇರಬೇಕು, ಅಥವಾ ಅವನು ಹೋಗ್ತಿರೋ ಪೋಸ್ಟಿನ ಅವೇರ್ನೆಸ್ ಇರಬೇಕು ಅನ್ನೋ ವಿಚಾರಗಳು ತಿಳಿಸೋದು ಜನರಲ್ ಅವೇರ್ನೆಸ್ ಅಂತ ಹೇಳಿದ್ರು. GKಗೂ ಸ್ವಲ್ಪ ವೇರಿಯೇಷನ್. ಸೊ ಇದು ಸಾಮಾನ್ಯವಾಗಿ ಬ್ಯಾಂಕಿಂಗು, LIC, ರೈಲ್ವೇಸು, ಆಮೇಲೆ ಪೋಸ್ಟಲ್ಸ್, ಆಮೇಲೆ ಅದರ್ ಸೆಂಟ್ರಲ್ ಎಕ್ಸಾಮ್ಗಳೆಲ್ಲ ಜನರಲ್ ಅವೇರ್ನೆಸ್ ಅಂತಲೇ ಇಟ್ಟಿರ್ತಾನೆ. ಸಾಮಾನ್ಯವಾಗಿ ಇದನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಇದ್ರ ವ್ಯಾಪ್ತಿನೂ ಅಷ್ಟೇ ಸಾಮಾನ್ಯ ಜ್ಞಾನ ಪ್ಲಸ್ ಅದಕ್ಕೂ ಹೊರತುಪಡಿಸಿನೂ ಇರುತ್ತೆ. ಕೆಲವು ಸಲ ಹೇಳ್ತಾ ಹೋಗ್ತಾರೆ, ಈ ಸಲ ಚುನಾವಣಾ ಸರ್ಕಾರದಲ್ಲಿ ಚುನಾವಣೆಗೆ ಯಾರನ್ನು ನಾವು ಈ ಸಲ ರಾಯಭಾರಿಯಾಗಿ ಮಾಡಿದ್ದೀವಿ ಅಂತ ಹೇಳಿ ಹಾಕಿರ್ತಾರೆ, ಯಾವ ಕ್ರೀಡಾಪಟುವನ್ನು. ಆದರೆ ಕೆಲವು ಸಲ ಬುಕ್ಕಲ್ಲಿ ನಾವು ಓದಿರಲ್ಲ, ಆದರೆ ಅಡ್ವರ್ಟೈಸಲ್ಲಿ ರಾಹುಲ್ ದ್ರಾವಿಡ್ ಚಿತ್ರ ಇರುತ್ತೆ. ಸೊ ಅದು ಅಲ್ಲ ಅಬ್ಸರ್ವೇಷನ್ ಆಗಿರುತ್ತೆ, ಪರೀಕ್ಷೆಗೂ ಕೆಲವು ಸಲ ಬಂದುಬಿಡುತ್ತೆ. ಹೀಗೆ ಇದ್ರ ಇಂಪಾರ್ಟೆನ್ಸ್ಗಳು ನೋಡಿದ್ವಿ. ಹಾಗೆ ಜನರಲ್ ಸ್ಟಡೀಸ್. ಸೊ ಸಾಮಾನ್ಯ ಜ್ಞಾನ ಹಾಗೂ ಸಾಮಾನ್ಯ ಅರಿವು ಇವೆರಡನ್ನೂ ಒಳಗೊಂಡಿರೋದೇ ಜನರಲ್ ಸ್ಟಡೀಸ್. ಜನರಲ್ ಸ್ಟಡೀಸ್ಗೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಗೆ ಓದಿ ಯಶಸ್ವಿ ಆಗಲೇಬೋದು. ಯಾಕಂದರೆ ಅದಕ್ಕೆ ಪ್ರಿಸ್ಕ್ರೈಬ್ಡ್ ಪಠ್ಯಕ್ರಮನೇ ಇಟ್ಟಿರ್ತಾರೆ ಜನರಲ್ ಸ್ಟಡೀಸಲ್ಲಿ. ಜನರಲ್ ಸ್ಟಡೀಸ್ಗೆ ಒಂದು ಭಾಗ GKನೂ ಆಗಿರುತ್ತೆ. ಓಕೆ ಅಂತ ಹೇಳಿದ್ರೆ ಮಾನವ ಕೇಂದ್ರಿತ ಹಾಗೂ ಪ್ರಕೃತಿ ಆಧಾರಿತ ಸಾಮಾನ್ಯ ಅರಿವಿನೊಂದಿಗೆ ಪಡೆದ ಜ್ಞಾನ. ಅಂದರೆ ಇಲ್ಲಿ ಜನರಲ್ ಅವೇರ್ನೆಸ್ಸು GK ಹಾಗೂ ಹ್ಯುಮ್ಯಾನಿಟೀಸ್. ಹ್ಯುಮ್ಯಾನಿಟೀಸ್ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಆಮೇಲೆ
ಪಾಲಿಟಿ, ಭಾರತ ಸಂವಿಧಾನ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಇವನ್ನೆಲ್ಲ ಒಳಗೊಂಡು ಜನರಲ್ ಸ್ಟಡೀಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಮಾನವಿಕ ವಿಷಯ ಜೊತೆಗೆ ವಿಜ್ಞಾನದ ಪರಿಸರ, ಮಾನಸಿಕ ಸಾಮರ್ಥ್ಯ, ಪ್ರಚಲಿತ ಘಟನೆಗಳು, ಜನರಲ್ ಸೈನ್ಸು ಇರುತ್ತೆ, ಆಮೇಲೆ ಮೆಂಟಲ್ ಎಬಿಲಿಟಿನೂ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು, ಎಲ್ಲ ಭಾಗಗಳನ್ನು ಒಳಗೊಂಡಿರುವಂಥದ್ದೇ ಜನರಲ್ ಸ್ಟಡೀಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಇದ್ರ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಹೈಯರ್ ಹುದ್ದೆಯಿಂದ ಹಿಡಿದು ಲೋಯರ್ ಹುದ್ದೆವರೆಗೂ ಈ ಜನರಲ್ ಸ್ಟಡೀಸ್ ಇಂಪಾರ್ಟೆನ್ಸ್ ಇರುತ್ತೆ. ಆದರೆ ಇಲ್ಲಿ ಜನರಲ್ ಸ್ಟಡೀಸನ್ನು ವರ್ಲ್ಡ್ ಸಾಮಾನ್ಯವಾಗಿ ನಾವು ಬಳಕೆಯಲ್ಲಿ ನೋಡೋವಂಥ ಪದ ಎಲ್ಲಿ ಅಂತ ಹೇಳಿದ್ರೆ UPSC ಹಾಗೂ KPSCಯ ಪ್ರಿಲಿಮಿನರಿ ಎಕ್ಸಾಮ್, KS ಅಥವಾ ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆ ಅಂತ ಹೇಳಿ ಕರಿತೀವಿ, ಹಾಗೂ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗಳಲ್ಲಿ ಪ್ರಿಲಿಮಿನರಿ GS ಅಂತಲೇ ಇರುತ್ತೆ. ಜನರಲ್ ಸ್ಟಡೀಸ್ ಪಾರ್ಟ್ 1, ಜನರಲ್ ಸ್ಟಡೀಸ್ ಪಾರ್ಟ್ 2 ಅಂತ ಇರುತ್ತೆ. ನಾವು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಜನರಲ್ ಅವೇರ್ನೆಸ್ ಅಂತ ಇರುತ್ತೆ, FDA STಲೆಲ್ಲ ಜನರಲ್ ನಾಲೆಡ್ಜ್ ಅಂತ ಇರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ PS ಅಲ್ಲಿ ಜನರಲ್ ನಾಲೆಡ್ಜ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬ ಸುಲಭ ಆಗುತ್ತೆ. ಆಮೇಲೆ ಸಂದರ್ಶನಗಳಲ್ಲೂ ಬಹುಮುಖ್ಯ ಆಗುತ್ತೆ, ಮುಖ್ಯ ಪರೀಕ್ಷೆಗಳಲ್ಲೂ ಸಹ ಇದನ್ನೆಲ್ಲ ನೋಡ್ಬೋದು. ಸೊ ಈ ಮೂರನ್ನೂ ಒಂದು ಕೆಲವು ಭಾಗವನ್ನು ವಿಭಾಗಿಸಿದ್ದೀನಿ ಅಂತೇಳಿದ್ರೆ ಯಾವ್ಯಾವ ಟಾಪಿಕ್ಗಳು ಬರುತ್ತೆ. ಸಾಮಾನ್ಯ ಜ್ಞಾನದಲ್ಲೂ ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರ, ವಿಜ್ಞಾನ, ಪರಿಸರ ಹಾಗೂ ವಿಶ್ವಕ್ಕೆ ಸಂಬಂಧಿಸಿದ ಮೂಲ ಸಂಗತಿಗಳು, ಪ್ರಶಸ್ತಿ, ಪುಸ್ತಕ, ಕ್ರೀಡೆ ಇವನ್ನೆಲ್ಲ ಒಳಗೊಂಡಿರುತ್ತೆ. ಅಂದರೆ ಭಾರತದ ಪ್ರಥಮ ಯಾವುದು, ವಿಶ್ವದ ಪ್ರಥಮ ಯಾರು, ಆಮೇಲೆ ಯಾವ ಪುಸ್ತಕವನ್ನು ಯಾರು ಬರೆದ್ರು, ಯಾವ ಕ್ರೀಡೆ, ಯಾವ ಪ್ರಮುಖ ದಿನಗಳು ಯಾವುದು, ಅಂದರೆ ಬೇಸಿಕ್ ಫ್ಯಾಕ್ಟ್ಸ್ಗಳು ಆ ಸಂಬಂಧಪಟ್ಟ ವಿಚಾರ ಕೇಳ್ತಾರೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ. ಓಕೆ, ಬಹು ನಿಷ್ಠ ಆಯ್ಕೆ ಪ್ರಶ್ನೆಗಳು ಇರ್ತವೆ. ಸೊ ನಂತರ ಇದನ್ನು ಪೊಲೀಸು, PSI, FDA, SDA, KPSC ಗ್ರೂಪ್ C, ರೈಲ್ವೇಸು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗಳು ಕೇಳ್ತಾರೆ. ಸಾಮಾನ್ಯವಾಗಿ ಇದು 100 ಪ್ರಶ್ನೆಗಳು ಇರ್ತವೆ ಹೆಚ್ಚಿನ ಪರೀಕ್ಷೆಗಳಲ್ಲಿ. ಕೆಲವು ಸಲ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲೇ 50 ಪ್ರಶ್ನೆಗಳು ಸಹ ಕೇಳೋದು ಉಂಟು. ಸೊ ಜನರಲ್ ಅವೇರ್ನೆಸ್ ಅಥವಾ ಸಾಮಾನ್ಯ ಅರಿವು ಅಂತ ಹೇಳಿದ್ರೆ ಇದೊಂಥರ ಸ್ಟ್ಯಾಟಿಕ್ GK ಅಂತ ಕರಿತೀವಿ. ಸ್ಟ್ಯಾಟಿಕ್ GK ಅಂದರೆ ಸ್ಥಿರ ಸಾಮಾನ್ಯ ಜ್ಞಾನ, ಹಾಗೂ ಇತಿಹಾಸ, ಭೂಗೋಳ, ಸಂವಿಧಾನ ಇಲ್ಲೂ ಸಹ ಅಲ್ಲಿ ಏನು ಘಟನೆಗಳನ್ನ ಓದಿ ಇಲ್ಲೂ ಓದ್ತೀವಿ. ಆದರೆ ಇದನ್ನು ತುಂಬ ಪರಿಕಲ್ಪನೆಯ ಮಾದರಿಯ ಸ್ವಲ್ಪ ಅಂಶಗಳು ಇಡ್ತಾನೆ. ಅಂದರೆ ಇಲ್ಲಿ ಬೇಸಿಕ್ ಫ್ಯಾಕ್ಟ್ ಅಂತ ಹೇಳಿದ್ರೆ ಸಂಗತಿಗಳು ಹಾಗೂ ಪರಿಕಲ್ಪನೆ. ಈ ಸಂಗತಿ ಅಂತ ಹೇಳಿದ್ರೆ ಈಗ ಆ ಸ್ಥಳ, ವ್ಯಕ್ತಿ, ಆಮೇಲೆ ಘಟನೆ, ಇವು ಮೂರನ್ನ ಇಟ್ಕೊಂಡು ತೆಗೆಯೋದೇ ಫ್ಯಾಕ್ಟ್ಸ್ ಅಂತೇಳಿ. ಅದ್ರ ಮೇಲೆ ಕಾನ್ಸೆಪ್ಚುವಲೈಸ್ಡ್ ಅಂದರೆ ಪರಿಕಲ್ಪನೆ ಅಂತೇಳಿ. ಈಗ ನಿಮಗೆ ಬರೀ ಕುತುಬ್ ಮಿನಾರ್ ಅಂತ ಕೇಳಿದರೆ ಕುತುಬ್ ಮಿನಾರ್ ಇಡೀ ಪರಿಕಲ್ಪನೆ ಆಗಬೇಕು ಅಂತೇಳಿದ್ರು. ಇದು ಯಾವ ವಾಸ್ತುಶಿಲ್ಪ ಮಾದರಿ, ಇದನ್ನು ಯಾರು ಕಟ್ಟಿಸಿದ್ರು, ಎಷ್ಟರಲ್ಲಿ ಕಟ್ಟಿಸಿದ್ರು, ಇದು ಯಾವ ಸ್ಥಳದಲ್ಲಿದೆ, ಆಮೇಲೆ ಇದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿದೆ, ಇಷ್ಟನ್ನೆಲ್ಲ ತಿಳ್ಕೊಳ್ಳುವಂಥದ್ದು ನಮಗೆ ಕಾನ್ಸೆಪ್ಚುವಲೈಸ್, ಇಡೀ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಸೊ ಇದು ಸಹ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಬ್ಯಾಂಕಿಂಗ್ ಮತ್ತು ಅದರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಕ್ಸಾಮ್ಗಳಲ್ಲಿ, ಇತರ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ನಾವು ನೋಡ್ಬೋದು. ಕೆಲವು ಸಲ ಇದು ಜನರಲ್ ಅವೇರ್ನೆಸ್ 25 to 50 ಪ್ರಶ್ನೆಗಳು ಇಟ್ಟಿರ್ತಾರೆ. ಅಂತೇಳಿದ್ರೆ ಕೆಲವು ಕಡೆ ಮೆಂಟಲ್ ಎಬಿಲಿಟಿ ಇರುತ್ತೆ, ಇದು 25ರಿಂದ 50 ಇರುತ್ತೆ. ಆದರೆ ಅದರಲ್ಲಿ ಎಲ್ಲರೂ ಮೆಂಟಲ್ ಎಬಿಲಿಟಿ ಮಾಡ್ತಾರೆ, ಇದರಲ್ಲಿ ಎಲ್ಲರೂ ಎಲ್ಲ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಆದರೆ ಇದರಲ್ಲಿ 2-3 ಅಂಕಗಳಾಯಿತು ಅಂತ ಹೇಳಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಅಂತೇಳಿದ್ರೆ ಗೇಮ್ ಚೇಂಜರ್ ಅಂತ ಹೇಳಿದ್ರೆ ಇವುಗಳೇ ಪ್ರಮುಖವಾಗಿ, ಅದನ್ನು ಎಲ್ಲರೂ ಹೋಲ್ಡಿಂಗ್ ಮಾಡ್ಬೋದು. ಆದರೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡಬೇಕು. ಕೊನೆಯದು ಸಾಮಾನ್ಯ ಅಧ್ಯಯನ. ಸೊ ಇದು ನಾಲೆಡ್ಜ್ ಇರಬೇಕು ಮತ್ತು ಪರಿಕಲ್ಪನೆ ಎರಡೂ ಅರ್ಥ ಆಗಿರಬೇಕು. ಇದು ಅಂತಿಮ ಇದೆ ಫ್ಯಾಕ್ಟ್ ಜೊತೆಗೆ ಅದು ಉತ್ತಮವಾದ ಸ್ಥಳ ಇರಬೇಕು. ನಾನು ಹೇಳಿದೆ ಹ್ಯುಮ್ಯಾನಿಟೀಸ್, ಮಾನವಶಾಸ್ತ್ರಗಳು ಸಂಪೂರ್ಣ ಅಧ್ಯಯನವಾಗಿರಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು. ಆಮೇಲೆ ಮೆಂಟಲ್ ಎಬಿಲಿಟಿ ತಿಳ್ಕೊಂಡಿರಬೇಕು. ಸೊ ಇದನ್ನು MCQ ಅಂತೇಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಡಿಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಬರವಣಿಗೆ ವಿವರಣಾತ್ಮಕವಾಗಿ ಬರೆಯುವಂಥ ಒಂದು ಮಾದರಿನೂ ಇರುತ್ತೆ. ಇದು UPSCಯ ಸಿವಿಲ್ ಸರ್ವಿಸ್ ಎಕ್ಸಾಮು, KSನ ಗೆಜೆಟೆಡ್ ಆಫೀಸ್ ಹುದ್ದೆಗಳು ಅವರು ಕೇಳ್ತಾ ಹೋಗ್ತಾರೆ. ಅಂದರೆ IAS, IPS ಅಥವಾ KSನಲ್ಲಿ AC, DYSP ಹುದ್ದೆಗಳಿಗೂ ಸಹ ಇದು ಬಹುಮುಖ್ಯವಾದ ಅಂಶ. ಸೊ ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇದು ಪ್ರಿಲಿಮ್ಸು ಮೇನ್ಸಲ್ಲಿ ಹೇಗಾಗುತ್ತೆ ಅನ್ನೋದು ಮುಂದೆ ಒಂದು ರೌಂಡಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಜನರಲ್ ಸ್ಟಡೀಸ್ ಅಂತ ಹೇಳಿದೆ ಆಗಲೇ, ಅದು GK, ಜನರಲ್ ಅವೇರ್ನೆಸ್ ಎರಡನ್ನೂ ಎಲ್ಲೆಲ್ಲಿ ಕೇಳ್ತಾರೆ ಅಂತೇಳಿ. ಈ ಜನರಲ್ ನಾಲೆಡ್ಜ್ ಅಂತ ಹೇಳಿ ಕ್ವಶನ್ ಪೇಪರ್ ಇರುವಂಥದ್ದು ಪೊಲೀಸ್ ಕಾನ್ಸ್ಟೇಬಲು, SDA, FDA, PSI, KPSC ಗ್ರೂಪ್ C, ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಎಕ್ಸಾಮ್, ಫಾರೆಸ್ಟ್ ಗಾರ್ಡ್ಗಳಲ್ಲಿ, ಜೈಲರ್ ಎಕ್ಸಾಮ್ಗಳಲ್ಲಿ, ಎಕ್ಸೈಸ್ ಎಕ್ಸಾಮ್ಗಳಲ್ಲಿ ಮತ್ತು ಇನ್ನೂ ಹಲವಾರು ಎಕ್ಸಾಮ್ಗಳಲ್ಲಿ ನಾವು ಕಾಣ್ಬೋದು. ಹಾಗೆ ಜನರಲ್ ಅವೇರ್ನೆಸ್ ಅನ್ನೋ ಒಂದು ವರ್ಡ್ನ ಸಾಮಾನ್ಯವಾಗಿ ಆ ಸಾಮಾನ್ಯ ಪತ್ರಿಕೆಯನ್ನು ನಾವು ನೋಡುವಂಥದ್ದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜನರಲ್ ಅವೇರ್ನೆಸ್ಸನ್ನು ಜಾಸ್ತಿ ಕೇಳುವಂಥದ್ದು. ಆಮೇಲೆ ರೈಲ್ವೇಸಲ್ಲಿ, LICಯಲ್ಲಿ, UGC, NET, KSET ಎಕ್ಸಾಮಲ್ಲಿ,
KPTCL ಎಕ್ಸಾಮ್ಗಳಲ್ಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗಳಲ್ಲಿ ಮತ್ತು ಇತರ ಎಕ್ಸಾಮಲ್ಲಿ. ಆದರೆ UGC NET ಸ್ಲೆಟ್ಟಲ್ಲಿ ಸಾಮಾನ್ಯ ಪತ್ರಿಕೆ ಅಂತ ಕೇಳಿಬಿಡ್ತಾರೆ, ಜನರಲ್ ಪೇಪರ್. ಆಗ ಜನರಲ್ ಪೇಪರ್ ಅಂತ ಹೇಳಿದ್ರೆ ಅದ್ರಲ್ಲಿ ಸ್ವಲ್ಪ ಆ್ಯಪ್ಟಿಟ್ಯೂಡು, ಕಂಪ್ಯೂಟರ್ ಬಗ್ಗೆ ಇರುವಂಥ ಜ್ಞಾನ, ರಿಸರ್ಚ್ ಮೆಥಡಾಲಜಿ ಇರುವಂಥದ್ದು, ಆಮೇಲೆ ಬೋಧನಾ ಅನುಭವ ಇರುವಂಥದ್ದು, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿರುತ್ತೆ. ಆ ಸಂಬಂಧಪಟ್ಟವು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದು GK ಕೆಲವು ಭಾಗಗಳು ನಾವು ಕಾಣ್ತಾ ಹೋಗ್ಬೋದು. ಸ್ನೇಹಿತರೆ, ಇದು ಪ್ಯಾಟ್ರನ್ ಆಫ್ UPSC ಆ್ಯಂಡ್ KPSC. ಅಂದರೆ ಈ UPSC ಅಂತ ಹೇಳಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. KPSC ಅವರು ನಮ್ಮ ಕರ್ನಾಟಕ ರಾಜ್ಯದ್ದು ನಾಗರಿಕ ಸೇವೆ ಹುದ್ದೆಗಳಲ್ಲಿ, ಅದು ಗೆಜೆಟೆಡ್ ಪ್ರೊಫೆಷನರ್ ಹುದ್ದೆ ರಾಜ್ಯಗಳಲ್ಲಿ, ಹಾಗೂ ಸಿವಿಲ್ ಸರ್ವಿಸ್ ನಾಗರಿಕ ಸೇವಾ ಹುದ್ದೆಗಳ ಒಂದು ನೇಮಕಾತಿ ಅಂತ ಹೇಳಿದ್ರೆ IAS IPS ಆಗಬೇಕು ಅಂತ ಕನಸಿಟ್ಕೊಂಡವರು UPSC ಮುಖಾಂತರ ಹೋಗ್ತೀವಿ. ಆಮೇಲೆ KPSC ಮುಖಾಂತರವಾಗಿ ಅಸಿಸ್ಟೆಂಟ್ ಕಮಿಷನರ್, DYSP ಅಥವಾ ಇತರ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹುದ್ದೆಗಳು, ತಹಸೀಲ್ದಾರ್ ಹುದ್ದೆಗಳು, ಇವನ್ನೆಲ್ಲ ನಾವು KPSC ಮುಖಾಂತರ ಹೋಗ್ತೀವಿ. ಆದರೆ ಅದರ ಒಂದು ಪ್ಯಾಟ್ರನ್ ಹೇಗಿರುತ್ತೆ ಅಂತ ಹೇಳಿದ್ರೆ 3 ಸ್ಟೇಜಲ್ಲಿ ಇರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮ್, ಪರ್ಸನಾಲಿಟಿ ಟೆಸ್ಟ್. ಅಂತ ಪೂರ್ವಭಾವಿ ಪರೀಕ್ಷೆ ಬರೀಬೇಕು, ಅದರಲ್ಲಿ ಆಯ್ಕೆ ಆದಂಥವ್ರು ಮುಖ್ಯ ಪರೀಕ್ಷೆಯನ್ನು ಬರೀಬೇಕು ಮತ್ತು ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡಬೇಕು. ಆದರೆ ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ 2 ರೀತಿ ಪತ್ರಿಕೆ ಇರುತ್ತೆ. ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಅಂತ ಕೊಡ್ತಾರೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1, ಸಾಮಾನ್ಯ ಅಧ್ಯಯನ ಪತ್ರಿಕೆ 2. ಸೊ ನಂತರ ಮುಖ್ಯ ಪರೀಕ್ಷೆಯಲ್ಲಿ ಇದನ್ನು ವಿವರಣಾತ್ಮಕವಾಗಿ ಬರೀಬೇಕು. ಜನರಲ್ ಸ್ಟಡೀಸ್ 4 ಪೇಪರ್ ಇರುತ್ತೆ, 4 ಪತ್ರಿಕೆ, GS 1, 2, 3, 4 ಸಾಮಾನ್ಯ ಅಧ್ಯಯನದ 4 ಪತ್ರಿಕೆಗಳು KS ಹಾಗೂ IAS ಇರುತ್ತೆ. ಹಾಗೂ ಪ್ರಬಂಧ ಮಾದರಿ ಒಂದು ಪ್ರಬಂಧವಾದಂತಹ 2 ಪ್ರಬಂಧ ಕೊಟ್ಟಿರ್ತಾರೆ, ಅದರಲ್ಲಿ 1 ಪತ್ರಿಕೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಐಚ್ಛಿಕ ವಿಷಯ ಆಪ್ಷನಲ್. ಸೊ ಆಪ್ಷನಲ್ ಪೇಪರು ಯಾವುದಾದ್ರೂ ಒಂದು ಆಪ್ಷನಲ್ಲು ಸುಮಾರು 26 ವಿಷಯಗಳಲ್ಲಿ ಒಂದು ತೊಗೋಬೇಕು. ಆದರೆ ಯಾವ ಸಬ್ಜೆಕ್ಟ್ ಆದರೂ ತೊಗೋಬೋದು, ನಿಮಗೆ ಇಷ್ಟ ಇರುವಂಥದ್ದು, ಅಥವಾ ಪ್ರಸ್ತುತವಾಗಿ ಯಾವುದು ಅಂಕಗಳು ಹೆಚ್ಚು ಬರ್ತಾಯಿದೆ ಅಂತೇಳಿ ನಿರ್ಧಾರ ಮಾಡ್ಬೋದು. ಆದರೆ KSನಲ್ಲಿ ಈ ಬಾರಿ ಆಪ್ಷನಲನ್ನು ರದ್ದುಗೊಳಿಸಿದ್ದಾರೆ. ಸೊ ಈ ಬಾರಿಯಲ್ಲಿ ಇಲ್ಲ ಅಂಥೇಳಿ ತೀರ್ಮಾನವೂ ಆಗಿದೆ. ಸೊ ನಂತರ ಇದರಲ್ಲಿ ನಾವು ಅರ್ಹತೆ ಪಡೆದ ನಂತರ ಸಂದರ್ಶನ ಅಂತಕ್ಕೆ ಹೋಗೋದು. ಲಕ್ಷಾಂತರ ಜನ ಅಪ್ಲಿಕೇಶನ್ನ ಪ್ರಿಲಿಮಿನರಿ ಆಗ್ತಾರೆ. ಅದರಲ್ಲಿ ಒಂದು ಹುದ್ದೆಗೆ 20ರಷ್ಟು ಜನನ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ. ಇದು 100 ಹುದ್ದೆ ಇತ್ತು ಅಂತ ಹೇಳಿದ್ರೆ ಸುಮಾರು 2000 ಜನ ಮುಖ್ಯ ಪರೀಕ್ಷೆ ಬರೀತಾರೆ. ಅದರಲ್ಲಿ 1:5 ಅಥವಾ 1:3 ಆಗಿ ಆಯ್ಕೆಯನ್ನು ಮತ್ತೆ ಫಿಲ್ಟರ್ ಮಾಡಿ ಬರೀತಾರೆ. ಅದಕ್ಕೆ ಇದೊಂದು ದೊಡ್ಡ ಸಾಧನೆಯ ಪರೀಕ್ಷೆ ಅಂತಲೇ ಕರಿತಾ ಹೋಗ್ತೀವಿ. ಆರಂಭದಿಂದ ಅಂತ್ಯದವರೆಗೂ ಇಷ್ಟೆಲ್ಲ ಮಾಡಿ ತಾಳ್ಮೆಯನ್ನು ವಹಿಸಿ ಮಾಡುವಂಥ ಎಕ್ಸಾಮಿನೇಷನ್ಗಳು. ಒಂದೇ ಸಲ ಬರೆದಿದ್ವಿ ಅಂತ ಆಗಲ್ಲ. ಇದನ್ನು ಒಂದು UPSC 1 ಇಯರ್ ಪ್ರೋಗ್ರಾಮ್ ಲೆಕ್ಕದಲ್ಲಿ ಇರುತ್ತೆ. ಅದಕ್ಕೆ ಈ ಎಕ್ಸಾಮ್ನ, ಕಠಿಣವಾದ ಎಕ್ಸಾಮ್ನ ನಮ್ಮ ದೇಶದಲ್ಲಿ ಕರಿತೀವಿ ಹಾಗೂ ನಮ್ಮ ರಾಜ್ಯದಲ್ಲಿ ಕರಿತೀವಿ. ಇದನ್ನು ನಾವು ಪ್ರಯತ್ನ ಪಟ್ಟು ಕ್ಲಿಯರ್ ಮಾಡೋವಂಥ ಹಂತಕ್ಕೆ ತಲುಪಿದ್ರೆ ಬೇರೆ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು. ಸೊ UPSC ಸಿವಿಲ್ ಸರ್ವಿಸಸ್ ಅದ್ರ ಪ್ರಿಲಿಮ್ಸ್ ಹೆಂಗಿದೆ, ಮುಖ್ಯ ಪೂರ್ವಭಾವಿ ಪರೀಕ್ಷೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಮುಂದೆಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಈಗ ಹೇಗಿರುತ್ತೆ ಅಂತೇಳಿದ್ರೆ GS ಪೇಪರ್ 1 ಜನರಲ್ ಸ್ಟಡೀಸ್ 1 ಅಂತ ಕರಿತೀವಿ. ಅದರಲ್ಲಿ ಹಿಸ್ಟ್ರಿ, ಪಾಲಿಟಿ ಅಂತೇಳಿದ್ರೆ ಸಂವಿಧಾನ, ಭೂಗೋಳ, ಅರ್ಥಶಾಸ್ತ್ರ, ಪ್ರಚಲಿತ ಘಟನೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದರಲ್ಲಿ ಸಾಮಾನ್ಯ ವಿಜ್ಞಾನ, ಪರಿಸರ ವಿಜ್ಞಾನ ಎಲ್ಲವನ್ನು ಒಳಗೊಂಡಿರುತ್ತೆ. ಇಷ್ಟೂ ಸೇರಿ ಪತ್ರಿಕೆ 1 ಇರುತ್ತೆ. ನಂತರ ಪತ್ರಿಕೆ 2 ಇಲ್ಲಿ CSAT ಅಂತ ಕರೀತಾರೆ. C ಅಂದರೆ ಸಿವಿಲ್ ಸರ್ವೀಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. ಅಂತೇಳಿ ಸ್ವಲ್ಪ ಇಲ್ಲಿರುವಂಥ ವಿಚಾರಗಳೇನಂತೇಳಿದ್ರೆ ಕಾಂಪ್ರಹೆನ್ಷನ್ ಅಂದರೆ ನಾವು ಸಮಗ್ರವಾಗಿ ಒಂದು ಪ್ಯಾಸೇಜನ್ನು ಅರ್ಥ ಮಾಡ್ಕೊಂಡಿರಬೇಕು, ಅರ್ಥೈಸುವಿಕೆ ನಮಗೆ ಗೊತ್ತಿರಬೇಕು ಅಂತೇಳಿ ಕಾಂಪ್ರಹೆನ್ಷನ್ ಬಗ್ಗೆ ಹೇಳ್ತಾರೆ. ನಂತರ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತೇಳಿ ಬರುತ್ತೆ. ಅಂತೇಳಿ ನಮ್ಮ ನಿರ್ಧಾರ ಹೇಗೆ ತಗೊಳ್ಬೇಕು ಅನ್ನೋ ಒಂದು ಬಗ್ಗೆ ಕೆಲವು ಪ್ರಶ್ನೆಗಳಿರುತ್ತೆ. ಆಮೇಲೆ ಕೆಲವು ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಅಂತ ಇರುತ್ತೆ. ಲಾಜಿಕಲ್ ರೀಸನಿಂಗ್ ಇರುವಂಥ ಪ್ರಶ್ನೆ ಅಂತೇಳಿದ್ರೆ ವಿವೇಚನೆಯಾಗಿ ನಾವು ಹೇಗೆ ವರ್ತಿಸ್ಬೇಕು ಅನ್ನೋಂಥ ಪ್ರಶ್ನೆಗಳು. ಮತ್ತು ಕಮ್ಯುನಿಕೇಷನ್ ಪ್ರಶ್ನೆಗಳು, ಸಂಪರ್ಕ, ಕಮ್ಯುನಿಕೇಷನ್ ಸ್ಕಿಲ್ಲಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಹಾಗೆ ಮೆಂಟಲ್ ಎಬಿಲಿಟಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇವನ್ನೆಲ್ಲ ಒಳಗೊಂಡಿರೋ ಪೇಪರು ಇದು CSAT. ಆದರೆ ಈ ಪೇಪರ್ನ ಅಲ್ಲಿ ತೆಗೆದುಕೊಂಡಿರುವ 33ರಷ್ಟು ಅಂಕವನ್ನು ತಗೊಳ್ತಾರೆ. ಕ್ವಾಲಿಫೈಯಿಂಗ್ ಅಷ್ಟೇ ಈ ಪೇಪರ್. ಇದನ್ನು ಕೌಂಟ್ ಮಾಡೋದಿಲ್ಲ. ಯಾವನ್ನ ಜನರಲ್ ಸ್ಟಡೀಸ್ ಪೇಪರ್ 2 ಇಲ್ಲಿ ಇದನ್ನು ಪಾಸ್ ಆದರೆ ಇದರಲ್ಲಿ ಅಂಕದ ಆಧಾರದ ಮೇಲೆ ಕಟ್ ಆಫಿಗೆ ನಿಲ್ಲಿಸ್ತಾರೆ. ಆದರೆ ಇದು ಕಟ್ ಆಫಿಗೆ ಇದನ್ನು ಕೌಂಟ್ ಮಾಡಲ್ಲ ಪೇಪರ್ 2. ಯಾಕಂದರೆ ಸಂಪೂರ್ಣವಾಗಿ ಇದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋ ರೀತಿಯಾಗಿ ಹೆಚ್ಚಿನ ಅಂಶ ಇರುವಂಥ ಇದು UPSCಯ ಪ್ರಿಲಿಮಿನರಿ ಎಕ್ಸಾಮ್. ನಮ್ಮ KSCಗೆ ಬರೋಣ, KPSC ಎಕ್ಸಾಮ್. ಇದಕ್ಕೂ ವೇರಿಯೇಷನ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದನ್ನು ನೋಡಿದ್ರೆ.
ಇದರಲ್ಲೂ ಸಹ ಜನರಲ್ ಸ್ಟಡೀಸ್ ಪೇಪರ್ 1 ಪೇಪರ್ 2 ಅಂತ ಇದೆ. ಇದರಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ ಒಟ್ಟು 100 ಕ್ವಶನ್ಸ್ ಇರುತ್ತೆ. GS ಪೇಪರಲ್ಲಿ 2ಲ್ಲಿ 100 ಕ್ವಶನ್ಸ್ ಇರುತ್ತೆ. ಆದರೆ ಇದರಲ್ಲಿ 2 ಪಾರ್ಟ್ ಹೇಳ್ತಾರೆ. ಪಾರ್ಟ್ 1 ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು, ಪಾರ್ಟ್ 2 ಮಾನವೀಯ ಶಾಸ್ತ್ರಗಳು ಅಥವಾ ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಕರೀತಾರೆ. ಈ ಪ್ರಚಲಿತ ಘಟನೆಗಳನ್ನ ಮತ್ತೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಂಬಂಧಪಟ್ಟ ಪ್ರಚಲಿತ ಘಟನೆಗಳು, ಕರೆಂಟ್ ಇವೆಂಟ್ಸ್ ಇಲ್ಲಿ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಇವೆಂಟ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಹ್ಯುಮ್ಯಾನಿಟೀಸ್ ಅಂತ ಹೇಳಿದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇತಿಹಾಸ, ಭೂಗೋಳ, ಆಮೇಲೆ ಭಾರತದ ಸಂವಿಧಾನ, ಆರ್ಥಿಕತೆಗೆ ಸಂಬಂಧಪಟ್ಟ ಇನ್ನಿತರ ವಿಚಾರಗಳು ಅಂತ ಹೇಳ್ತಾರೆ. ಇದನ್ನೆಲ್ಲ ಜನರಲ್ GS ಪೇಪರ್ 1ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ 40 ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳಲ್ಲಿ 40 ಪ್ರಶ್ನೆ ಬರುತ್ತೆ. ಹ್ಯುಮ್ಯಾನಿಟೀಸ್ ಇಷ್ಟೂ ವಿಚಾರಗಳಿಂದ 60 ಪ್ರಶ್ನೆಗಳು ಬರುತ್ತೆ. ಇದು ಒಂದು ಪೇಪರ್ ಆಯಿತು. ಪೇಪರ್ 2ನಲ್ಲಿ ಮತ್ತೆ ಪ್ರಚಲಿತ ಘಟನೆ, ಆದರೆ ಇಲ್ಲೊಂದು ವಿಚಾರ ಏನು ಹೇಳ್ತಾರೆ, ಸ್ಟೇಟ್ ಇಂಪಾರ್ಟೆನ್ಸ್, ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಚಲಿತ ಘಟನೆ ಅಂತ ಹೇಳ್ತಾರೆ. ಅಂದರೆ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಓದಬೇಕು. ನಂತರ ಜನರಲ್ ಸೈನ್ಸ್ ಅಂತ ಹೇಳಿದ್ರೆ ಸಾಮಾನ್ಯ ವಿಜ್ಞಾನ. ಅದರೊಳಗೆ ಸಾಮಾನ್ಯ ವಿಜ್ಞಾನ ಅಂತ ಹೇಳಿದ್ರೆ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟ ವಿಜ್ಞಾನ, ಪರಿಸರ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ, ಟೆಕ್ನಾಲಜಿ, ಇವನ್ನೆಲ್ಲ ಒಳಗೊಂಡಿರೋದು ಜನರಲ್ ಸೈನ್ಸ್. ಮತ್ತು ಮೂರನೇ ಅಂಶ ಜನರಲ್ ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂತ ಇರುತ್ತೆ. ಸೊ ಇದರಲ್ಲಿ ರೀಸನಿಂಗು ಮತ್ತು ಆ್ಯಪ್ಟಿಟ್ಯೂಡ್ ಮತ್ತೆ ಇರುತ್ತೆ. ಸೊ ಇವು ಮೂರನ್ನು ಸೇರಿಸಿ 100 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್ಗೆ 40 ಕ್ವಶನ್ಸ್ ಇರುತ್ತೆ, ಜನರಲ್ ಸೈನ್ಸ್ಗೆ 30 ಇರುತ್ತೆ, ಜನರಲ್ ಮೆಂಟಲ್ ಎಬಿಲಿಟಿ 30 ಇರುತ್ತೆ. ಆದರೆ ಇದರಲ್ಲಿ ಒಂದು ಪೇಪರ್ ಪಾಸ್ ಆದರೆ ಇನ್ನೊಂದು ಪಾಸ್ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಎರಡನ್ನು ಒಟ್ಟಾರೆಯಾಗಿ ತೊಗೊಳ್ತಾರೆ. ಅದಕ್ಕೆ ಒಂದು ಸಮಗ್ರವಾದ ಅಧ್ಯಯನ ಇಲ್ಲಿ ನೀವು ಮಾಡಬೇಕಾಗತ್ತೆ. ಸ್ನೇಹಿತರೆ, ಇಲ್ಲೊಂದು ಗಮನಿಸಬೇಕು, ಪ್ರಚಲಿತ ಘಟನೆ ಇಡೀ KS ಪೇಪರ್ನಲ್ಲಿ 40% 40%, ರಿಮೈನಿಂಗ್ ಎಲ್ಲ ಸೇರಿ 60% ಇದೆ. ಆಗ ನೀವು ಸ್ಟಡಿ ಮಾಡಬೇಕಾದ್ರೆ ನಾನು ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಓದಬೇಕು ಅನ್ನೋದು ಗೊತ್ತಾಗಬೇಕು. ಅದು UPSCಲಿ ಆಗಾಗಲ್ಲ, ಅಲ್ಲಿ ಸ್ವಲ್ಪ ಅಲ್ಲಿನ ಪಠ್ಯಕ್ರಮಗಳೇ ಬೇರೆ ಆಗಿದೆ. ಮುಂದಿನ ನಾವೊಂದು ಅಂಶಗಳಲ್ಲಿ ಇದರ ಮುಖ್ಯ ಪರೀಕ್ಷೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಕೆಲವು ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸ್ಗಳು ಹೇಳ್ಬಿಡ್ತೀನಿ. UPSCಗೂ KPSCಗೂ ಏನಪ್ಪ ಒಂದೇ ರೀತಿ ಇದೆ, ಏನು ಬೇರೆ ಬೇರೆ ಇದೆ. ಸಿಮಿಲಾರಿಟೀಸ್ ಅಂತ ಹೇಳಿದ್ರೆ ಇಲ್ಲಿ ಅಲ್ಲೂ ಇಲ್ಲೂ ಇರೋದು ಎರಡೂರಲ್ಲೂ ಇರುವಂಥ ವಿಚಾರ ಅಂತ ಹೇಳಿದ್ರೆ ನಿಮಗೆ ಬರ್ಡನ್ ಅರ್ಧ ಕಮ್ಮಿ ಆಗ್ಬಿಡುತ್ತೆ ಈ ವಿಚಾರ ತಿಳ್ಕೊಂಡ್ರೆ. ಸಿಮಿಲಾರಿಟೀಸಲ್ಲಿ ಭಾರತದ ಇತಿಹಾಸ, ಭಾರತದ ಸಂವಿಧಾನ, ಭಾರತದ ಆರ್ಥಿಕತೆ, ಭೂಗೋಳಶಾಸ್ತ್ರ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರ್ನಮೆಂಟ್ ಆ್ಯಂಡ್ ಎಕಾಲಜಿ ಅಂದರೆ ಪರಿಸರ ಮತ್ತು ಪರಿಸರಶಾಸ್ತ್ರ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪ್ರಚಲಿತ ಘಟನೆಗಳು ಹಾಗೂ 9 ಮುಖ್ಯ ಪತ್ರಿಕೆಗಳು ಎರಡರಲ್ಲೂ ಇರುತ್ತೆ ಸೇಮ್ ಮೇನ್ಸ್ ಪೇಪರಲ್ಲಿ. ಅಂದರೆ ಮುಖ್ಯ ಪರೀಕ್ಷೆಯಲ್ಲಿ ಬರೆಯುವಂಥ ಒಟ್ಟು 9 ಪೇಪರ್ಗಳಿರುತ್ತೆ. ಆದರೆ ಇವೆರಡರ ನಡುವೆ ಇರೋ ವ್ಯತ್ಯಾಸಗಳೇನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಹಿಸ್ಟ್ರಿಯನ್ನು KS ಅಲ್ಲಿ ಮಾತ್ರ ಓದ್ತೀವಿ ಅಂತೇಳಿದ್ರೆ UPSCಲೂ ಓದ್ತೀವಿ. ಆದರೆ ಕೆಲವು ಡೈನಾಸ್ಟಿಗಳು ಇಂಪಾರ್ಟೆಂಟ್ ಆಗಿದ್ದರೆ ಮಾತ್ರ ಓದ್ತೀವಿ. ಅದರಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಇತಿಹಾಸ ಓದಲೇಬೇಕು. ಆಮೇಲೆ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಭೂಗೋಳಶಾಸ್ತ್ರ, ಕರ್ನಾಟಕದ ಆರ್ಥಿಕತೆ, ಎಕನಾಮಿಕ್ ಸರ್ವೆ, ಈ ರಿಲೇಟೆಡ್ ಆಗಿರೋ ವಿಚಾರಗಳನ್ನೂ ಓದಬೇಕು. ಆಮೇಲೆ UPSCಯಲ್ಲಿ 2ನೇ ಪೇಪರಲ್ಲಿ ಸಂಪೂರ್ಣ ಮೆಂಟಲ್ ಎಬಿಲಿಟಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿರ್ತಾರೆ. ಆದರೆ ಅದು ಬರೀ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ದೆ, ಅಂದರೆ 33% ತೊಗೋಬೇಕು. ಆದರೆ KPSCಯಲ್ಲಿ ಅಥವಾ KSಯಲ್ಲಿ ಆ ರೀತಿ ಯಾವುದೂ ಇಲ್ಲ, ಅದನ್ನು ಕೌಂಟ್ ಮಾಡ್ತಾರೆ ಮಾರ್ಕ್ಸ್ನ. ಆಮೇಲೆ KSಲ್ಲಿ 2 ಪೇಪರ್, ಈ KS ಪೇಪರ್ನಲ್ಲಿ ಸಾಮಾನ್ಯವಾಗಿ 2 ಪೇಪರನ್ನು ನಾವು ಇಲ್ಲಿ ರ್ಯಾಂಕಿಂಗ್ ಕೌಂಟ್ ಮಾಡ್ತಾರೆ. UPSCಲಿ ನಾವು ಜನರಲ್ ಪೇಪರ್ 1ಅನ್ನು ಮಾತ್ರ ನಾವು ಅಲ್ಲಿ ಕಟ್ ಆಫ್ನ ಎಲಿಜಿಬಿಲಿಟಿಗೆ ತೊಗೋತಾರೆ. ಆಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕರೆಂಟ್ ಇವೆಂಟ್ಸ್, KSಲ್ಲಿ 40% ಪ್ರಶ್ನೆಗಳು, ಒಟ್ಟು 80 ಪ್ರಶ್ನೆಗಳು ಬರುತ್ತೆ. ಒಟ್ಟು ಪ್ರಶ್ನೆಗಳು 80, ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕೋದಾದರೆ 40. ಹಾಗೆ ಮೈನ್ಸಲ್ಲಿ UPSCಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಾಗ ವರ್ಲ್ಡ್ ಹಿಸ್ಟ್ರಿ ಇದೆ. ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ ಪ್ರಪಂಚ ಇತಿಹಾಸ ಓದ್ತೀವಿ. ಆದರೆ KSಲ್ಲಿ ಎಲ್ಲೂ ಪ್ರಪಂಚ ಇತಿಹಾಸ ಓದಲ್ಲ, ಅದೊಂದು ನೆನಪಿರಲಿ. ಆಮೇಲೆ KSಲ್ಲಿ ಆಪ್ಷನಲ್ ಪೇಪರಲ್ಲಿ ರೂರಲ್ ಡೆವಲಪ್ಮೆಂಟ್ ಇರುತ್ತೆ, ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಇರಲ್ಲ. ಆಪ್ಷನಲ್ಲೂ ಅಷ್ಟೇ, ಹಾಗೂ ನಮಗೆ ಸಂಬಂಧಪಟ್ಟಾಗ GS ಪೇಪರಲ್ಲಿ. ಸೊ ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ, ಎಕನಾಮಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗೆ ಇನ್ನು ಈ ಥರ ವಿಚಾರಗಳು ಅಂತ ಹೇಳಿದ್ರೆ ಇಲ್ಲಿ ಇಂಟರ್ವ್ಯೂವಲ್ಲಿ 275 ಅಂಕಗಳನ್ನು ನಾವು UPSCಯಲ್ಲಿ ನೋಡ್ತೀವಿ. ಆಮೇಲೆ KSಲ್ಲಿ 200 ಅಂಕಗಳಿದೆ. ಆದರೆ ಈಗ ಪ್ರಸ್ತುತವಾಗಿ ಬದಲಾವಣೆ ಆಗ್ತಾ ಇದೆ ಸಂದರ್ಶನದ ಅಂಕಗಳು. ಇಲ್ಲಿ ಒಂದು ವಿಚಾರ ನೀವು ನೋಡ್ಬೋದು, KSಗಿಂತ UPSC ಸಿಲೆಬಸ್ಸು ಸ್ವಲ್ಪ ಕಡಿಮೆ ಇದೆ. ಆದರೆ ಅಧ್ಯಯನವನ್ನು ಮಾಡೋದು ನಾವು ಹೇಗೆ ಮಾಡ್ತೀವಿ ಅದರ ಮೇಲೆ ಪರಿಣಾಮ ಬೀರುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ.
ಸೊ ಕೊನೆಯಲ್ಲಿ ಹೇಳೋದಂತ ಹೇಳಿದ್ರೆ ಈ ಸಾಮಾನ್ಯ ಜ್ಞಾನವನ್ನು ಏನು ಓದಬೇಕು, ಯಾವ್ಯಾವ ಎಕ್ಸಾಮಿನಲ್ಲಿ ಕೇಳ್ತಾರೆ, ಅದರ ಒಂದು ಪ್ರಮುಖವಾದ ವಿಚಾರಗಳನ್ನ ಒಂದು ಚರ್ಚೆ ಮಾಡಿದ್ವಿ. ಸೊ ಇಲ್ಲಿ ಜನರಲ್ ನಾಲೆಡ್ಜ್ ಅಂತ ಹೇಳಿದ್ರೆ ಇಲ್ಲಿ, ಅಥವಾ ಒಂದು ಸಾಮಾನ್ಯ ಪತ್ರಿಕೆ ಅಂತ ಹೇಳಿದ್ರೆ, ನೀವು ಒಂದು ಚಿನ್ನದ ಅದಿರಿನಲ್ಲಿ ಒಂದು ಸಣ್ಣ ಚಿನ್ನವನ್ನು 1 ಗ್ರಾಮ್ 2 ಗ್ರಾಮ್ ಚಿನ್ನವನ್ನು ಹುಡುಕ್ತಾಗೆ ಅಂತೇಳಿ ನೀವು ಅಷ್ಟೂ ಬುಕ್ಕಲ್ಲಿ ಹೋದರೆ 1 ಪ್ರಶ್ನೆ ಬರ್ಬೋದು, 2 ಪ್ರಶ್ನೆ ಬರ್ಬೋದು. ಅದಕ್ಕೆ ಒಂದೇ ಮ್ಯಾನ್ಯುಯಲ್ನ ಓದುವುದು ಬಿಟ್ಟು ಸಂಪೂರ್ಣವಾಗಿ ಫಂಡಮೆಂಟಲ್ನ ಎಲ್ಲ ಪುಸ್ತಕ ಓದಿ, ರೆಫರೆನ್ಸ್ ಬುಕ್ ಓದಿ ಅಧ್ಯಯನ ಮಾಡಿ. ಸೊ ಇನ್ನು ಹೆಚ್ಚಿನ ವಿಚಾರ ಅಥವಾ ಅಪ್ಡೇಟ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದರಲ್ಲಿ ಈಗ ಮುಂಚೆ ಮೊದಲನೇ ವಿಡಿಯೋದಲ್ಲಿ ಅದನ್ನು ಜ್ಞಾನ ಮಾರ್ಗ ಅಂತ ಹೆಸರಿಟ್ಟಿದ್ವಿ, ಈಗ ಹೆಸರನ್ನು ಬದಲಾಯಿಸಲಾಗಿದೆ. ಅದೇ ಚಾನಲ್, ಏನು ಯಾರು ಗ್ರೂಪಲ್ಲಿ ಏನು ಚೇಂಜಸ್ ಏನಿಲ್ಲ, ಸುನಿಲ್ ಸ್ಟಡಿ ಸೆಂಟರ್ ಅಂತ ಇದೆ. ಮತ್ತು ಹಿಸ್ಟ್ರಿಗಾಗಿ ಒಂದು ಪ್ರತ್ಯೇಕವಾದ ಒಂದು ಟೆಲಿಗ್ರಾಮ್ ಚಾನಲ್ ಮಾಡಿದ್ದೀನಿ, ಅದನ್ನು ಹಿಸ್ಟ್ರಿ ರಿಪೀಟ್ಸ್ ಅಂತ ಕರಿತೀವಿ. ನಾನು ಹೇಳಿದೆ ಬ್ಲಾಗು ಸಹ ಕ್ರಿಯೇಟ್ ಆಗಿದೆ, ಸುನಿಲ್ ಸ್ಟಡಿ ಸೆಂಟರ್ ಅಂತೇಳಿ. ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಅನುಕೂಲ ಆಗಿದೆ ಅನ್ಕೋತೀನಿ. ಅಂದರೆ ಜನರಲ್ನ ಒಂದು ಓವರ್ ವ್ಯೂ ಸಿಕ್ಕಿದ್ರೆ ಆಮೇಲೆ ನೀವು ಜನರಲ್ ಸ್ಟಡೀಸ್ನ ಅಧ್ಯಯನ ಮಾಡೋದಕ್ಕೆ ಒಂದು ಸೂಕ್ತ ಐಡಿಯಾಗಳು ಸಿಗುತ್ತೆ. ಸೊ ಮುಂದಿನ ತರಗತಿಗಳಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋ ಕ್ಲಾಸ್ಗಳಲ್ಲಿ ನಾನು ಇನ್ನೂ ಪ್ರಮುಖವಾದ ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಯಾವುದರಲ್ಲಿ ಹೆಚ್ಚು ಫೋಕಸ್ ಮಾಡಬೇಕಂತ ಒಂದು ಚರ್ಚೆ ನೋಡೋಣ. ಸ್ನೇಹಿತರೆ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಒಂದು ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದ್ರ ಪಕ್ಕದಲ್ಲಿ ಇರೋ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕುವ ಹೊಸ ಒಂದು ವೀಡಿಯೋಗಳ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಇಷ್ಟೊಂದು ತಾಳ್ಮೆಯಿಂದ ಕೇಳಿದ ಎಲ್ಲರಿಗೂ ಧನ್ಯವಾದಗಳು.